ಎಲ್ಲ ಗುರುಗಳಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮ. ಸುಮಾರು 900 ವರ್ಷಗಳ ಹಿಂದೆ ಒಬ್ಬರು ಶರಣರು ಆಗಿ ಹೋದರು. ಅವರ ಹೆಸರ ಸಕಳೇಶ ಮಾದರ್ಸ ಅಂತ. ಅವರು ರಾಜರಿದ್ದರು. ಒಂದು ಸಣ್ಣ ರಾಜ್ಯ, ಆ ರಾಜ್ಯದ ಒಡೆಯರವರು, ದೊರೆಗಳು. ಬಹಳ ಒಳ್ಳೆಯವರು, ಸಣ್ಣ ವಯಸ್ಸು. ಅವರಿಗೆ ತಂದೆ ರಾಜ್ಯವನ್ನು ಕೊಟ್ಟು ಆತ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ಅಂದರೆ ಮನೆ ಮಾರು ಅರಮನೆ ಎಲ್ಲವನ್ನು ತ್ಯಾಗ ಮಾಡಿ ಶ್ರೀಶೈಲಕ್ಕೆ ಹೋದ. ಎದಕ್ಕೆ ಹೋದ ಅಂದರೆ ಒಂದಿಷ್ಟು ಬದುಕಿನ ಅರ್ಥ ಮಾಡ್ಕೋಬೇಕು ಅಂತ. ಸಂತೋಷವನ್ನು ಪಡಿಬೇಕು. ಎಂಥ ಸಂತೋಷ? ಯಾವ ಸಂತೋಷ ಕೇಳಿ ನೋಡಿ ಮಾಡಿ ಬರೋದಿಲ್ಲ, ಸಹಜವಾಗಿರ್ತದೆ. ಅಂಥ ಶಾಂತಿಯನ್ನು ಪಡಿಬೇಕು ಅಂತ ಶ್ರೀಶೈಲ ಬೆಟ್ಟಕ್ಕೆ ಹೋದ. ಮಗ ರಾಜ್ಯವನ್ನು ಆಳ್ತಾ ಇದ್ದ. ಒಂದು ಸಲ ಒಂದು ಘಟನಾ ನಡೀತು. ಆ ರಾಜ್ಯದೊಳಗೆ ಆ ರಾಜನಿಗೆ ಬಹಳ ಸೇವೆ ಮಾಡುವಂಥ ಒಬ್ಬ ಮುದುಕಿದ್ಲು. ಆಕೆ ಬಹಳ ಸೇವಾ ಮಾಡಿದವಳು. ದೊಡ್ಡ ರಾಜಂದು ಇವಂದು ಅಷ್ಟು ಹಚ್ಚಿಕೊಂಡಿದ್ಲು. ಎಲ್ಲರೂ ಆ ರಾಜ ಮನೆತನದಲ್ಲಿ ಎಲ್ಲರೂ ಆಕೆಯನ್ನು ಪ್ರೀತಿಸ್ತಿದ್ರು. ಅಂಥ ಮುದುಕೆ. ಆಕೆಗೆ ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ, ಯಾರೂ ಇಲ್ಲ, ಮನೆ ಇಲ್ಲ, ಹೊಲ ಇಲ್ಲ. ರಾಜನ ಆಶ್ರಯದಲ್ಲಿ ವಾಸ ಮಾಡಿದವಳು. ಬಹಳ ಸಂತೋಷವಾಗಿದ್ಲು. ಏನು ಇರಲಿಲ್ಲ, ಆದರೆ ಮಸ್ತಾಗಿದ್ಲು. ಆಕೆ ಕಣ್ಣೀರು ಸುರಿಸಿದ ಒಂದು ದಿವಸ ಇರಲಿಲ್ಲ. ಸುರಿಸಿದ ಒಂದು ದಿವಸ ಇರಲಿಲ್ಲ. ಅಂದ್ರೆ ಎಂದೂ ಕಣ್ಣೀರು ಆಕೆಗೆ ಬರಲೇ ಇಲ್ಲ. ಮನೆ ಇಲ್ಲ, ಆದರೆ ಆರಾಮಿದ್ಲು. ಹೊಲ ಇಲ್ಲ, ಆದರೂ ಆರಾಮಿದ್ಲು. ಮಕ್ಕಳು ಮರಿ ಬಂಧು ಬಾಂಧವರು ಯಾರಿರಲಿಲ್ಲ, ಆದರೆ ಆರಾಮಿದ್ಲು. ಯಾಕೆ ಆರಾಮಿದ್ಲು ಅಂದರೆ ಆಕೆ ಮನಸ್ಸು ಹಂಗಿತ್ತು. ಮನಸ್ಸು ಇಷ್ಟು ಚೆನ್ನಾಗಿತ್ತಲ್ಲ, ಆಕೆಗೆ ದುಃಖ ನೋವ ಇದು ಬಹಳ ತೊಂದರೆ ಕೊಡ್ತಿರ್ಲಿಲ್ಲ. ಈಗದಲ್ಲ, ಇಲ್ಲೊಂದಿಷ್ಟು ಗಿಡಗಂಟಿಗಳದಾವಲ್ಲ, ಎಷ್ಟು ಚೆನ್ನಾಗಿ ಬೆಳೆದಾವ. ಕೆಲವರು ಅದಕ್ಕೆ ನೀರು ಹಾಕ್ತಾರೆ, ಕೆಲವರು ಅದನ್ನು ಎದವಿ ಹರಿತಾರೆ, ಕೆಲವರು ಒಂದಿಷ್ಟು ಕಲ್ಲು ಒಗಿತಾರೆ, ಕೆಲವರು ಕೊಡ್ಲಿಲೆ ಕಡಿತಾರೆ. ಆದರೆ ಗಿಡ ಯಾರ ಬಗ್ಗೆನೂ ತಕರಾರು ಮಾಡೋದಿಲ್ಲ. ಮತ್ತು ಹಚ್ಚ ಹಸಿರಾಗಿ ಫಲಫಲಿಸ್ತಾ ಹೋಗ್ತದೆ. ಯಾಕೆ? ಅದರ ಒಳಗೆ ನೋವಿಲ್ಲ. ಎಲೆಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ಕೊಡಬಲ್ಲಂಥ ರಸ ಹರಿತಾ ಇರ್ತದೆ ಒಳಗೆ. ಗಿಡದ ಒಳಗೆ ಏನು ಹರಿತದ? ರಸ ಇರ್ತದ. ಅದು ವಿಷಾರಿ ಅಲ್ಲ, ಎಲೆಗಳನ್ನು ನಿರ್ಮಾಣ ಮಾಡುವಂಥ ರಸ. ಹೂಗಳನ್ನು ನಿರ್ಮಾಣ ಮಾಡಿ ಸುಗಂಧ ಸೂಸುವಂಥ ರಸ ಇರ್ತದೆ ಒಳಗೆ. ಹಣ್ಣು ತಯಾರ ಮಾಡಿ ಅದರೊಳಗೆ ರಸ ತುಂಬಿ ಮನುಷ್ಯ ತಿಂದ್ರೆ ಸ್ವರ್ಗದ ಸಂತೋಷ ಪಡಬೇಕು, ಅಷ್ಟು ಒಳ್ಳೆಯ ಹಣ್ಣುಗಳನ್ನು ಕೊಡುವಂಥ ರಸ ಇರ್ತದೆ ಒಳಗೆ. ಹೊರಗೆ ಯಾರೇನು ಮಾಡಿದರೆ ಏನಾಯಿತು? ಒಳಗ ಸವಿರಸ ಇದ್ದ ಒಳಗೆ ಅದಕ್ಕೆ ದುಃಖ ಆಗೋ ಪ್ರಶ್ನೆನೇ ಬರೋದಿಲ್ಲ. ಹಾಗೆ ಗಿಡ ಬೆಳೀತಾ ಇತ್ತು. ಆಗ ಆ ಮುದುಕೆ
ಒಳಗ ಸಂತೋಷದ ರಸ ಹರಿಯುವಾಗ ಹೊರಗ ಸಂಪತ್ತಿದ್ರೇನು ಸಂಪತ್ತು ಇರದಿದ್ರೇನು, ಜನ ಇದ್ರೇನು ಜನ ಬಿಟ್ರೇನು. ಇಂಥ ಮುದುಕೆ ಒಂದು ದಿವಸ ಆಕೆ ಪ್ರಾಣ ಬಿಟ್ಲು. ಮಹಾರಾಜನಿಗೆ ಬಹಳ ಖೇದ ಅನಿಸ್ತು. ಎಂಥ ಅಜ್ಜೆ ಅದರಿಂದ ಪ್ರಾಣ ಬಿಟ್ಲು. ನಮ್ಮ ಮನೆಯೊಳಗೆ ಅರಮನೆಯೊಳಗೆ ಆಕೆ ಇರೋ ತಕ ಮಕ್ಕಳನ್ನ ನಗಿಸಿದ್ದೇ ನಗಿಸಿದ್ದು, ಆ ಬಳಿಕ ಹೆಣ್ಣು ಮಕ್ಕಳನ್ನೆಲ್ಲ ನಗಿಸಿದ್ದು, ರಾಜ ಮಹಾರಾಜರೇನಿದ್ರು ಅವರಿಗೆ ಸಂತೋಷ ಕೊಟ್ಟಿದ್ದು, ಆಕೆ ಹತ್ತಿರ ಏನಿರದೇ ಇದ್ರು ಸಂತೋಷ ಹಂಚಿಕೋತಾ ಇದ್ಲು. ಅಂಥವರಿಗೆ ಸಂತರು ಅಂತ ಕರೀತಾರೆ. ಸಂತೋಷ ಹಂಚಿಕೊಳ್ಳುವವರಿಗೆ ಸಂತರು ಅಂತ ಶಬ್ದ ಬಳಸ್ತಾರೆ. ಅಂಥ ಸಂತ ಜೀವಿ ಆ ಹೆಣ್ಮಗಳು ಅಜ್ಜೆ. ಅವಾಗ ಮಹಾರಾಜ ಅಂತಾನ, ನನಗಿಷ್ಟ ರಾಜ್ಯದ, ಇಷ್ಟು ಜನ ಪ್ರಜೆಗಳದಾರ, ನನ್ನ ಭಾಂಡಾರವೇ ತುಂಬ್ಯದ, ಆದರೆ ಒಳಗ ಸಂತೋಷನೇ ಇಲ್ಲ, ಖಾಲಿ ಅದ. ಆ ಅಜ್ಜಿಗೆ ಹೊರಗೆ ಯಾವುದಿಲ್ಲ, ಆದ್ರೆ ಒಳಗೆ ತುಂಬ್ಯದ, ಎಷ್ಟು ಸಂತೋಷವಾಗಿದ್ಲು ಎಂದು ಹೋಗಿಬಿಟ್ಲಲ್ಲ ಅಂದ. ಅದನ್ನ ಪಡಿಬೇಕು ಅಂತ ಅನಿಸ್ತು ಮನಸ್ಸಿಗೆ. ಏನನ್ನ? ಯಾವುದು ಇದ್ರೆ ಹೊರಗಿಂದ ಏನು ಇರದೇ ಇದ್ದರೂ ಸಂತೋಷವಾಗಿ ನಾವು ಬಾಳಬಲ್ಲವಿ, ಅಂಥದೊಂದು ಹೃದಯ ಇತ್ತಲ್ಲ ಅಜ್ಜಿಗೆ, ಆ ಹೃದಯ ಪಡಿಬೇಕು ಅಂತ ಇಚ್ಛಾ ಉಂಟಾಯ್ತು. ಮಹಾರಾಜಗೆ ಇನ್ನ 30 ವರ್ಷ ದಾಟಿರ್ಲಿಲ್ಲ. ಇಂಥ ಮಹಾರಾಜನ ತಲೆಯೊಳಗ ಇಚ್ಛೆ ಶುರುವಾಯ್ತು. ಯಾಕೆ? 30 ವರ್ಷ ಆ ವೃದ್ಧೆ, ಆ ಅಜ್ಜಿ ಇವನನ್ನ ಸಣ್ಣವಿದ್ದಾಗ ತೊಟ್ಲ ಹಾಕಿ ತೂಗಿದವಳು, ಬೆಳೆಸಿದವಳು, ಮಾತು ಕಲಿಸಿದವಳು, ಈತ ಬೆಳೆದದ್ದನ್ನು ನೋಡಿ ಸಂತೋಷ ಪಟ್ಟವಳು, ಜೋಗಳನ್ನು ಹಾಡಿದ್ಲು, ಸಂತೋಷದ ಗೀತಗಳನ್ನು ಹಾಡಿದ್ಲು. ಅದನ್ನೆಲ್ಲ ಕೇಳ್ತಾ ಬಂದಿದ್ದ 30 ವರ್ಷ ಆ ಸಂತೋಷ ಎಂಥ ಅದ್ಭುತ ಅದ. ಈಗೂ ಹಾಡೋದಿಲ್ಲ. ನೀವು ಮಕ್ಕಳನ್ನ ತೊಟ್ಲ ಹಾಕಿ ಬಡವರಿದ್ರೇನು ಶ್ರೀಮಂತರಿದ್ರೇನು, ಮಕ್ಕಳಿಗೆ ತೊಟ್ಟಿಲ ಯಾವುದು ಗೊತ್ತಿರೋದಿಲ್ಲ. ತೊಟ್ಲ ತೂಗೋ ಕೈ ಗೊತ್ತಾಗ್ತದೆ ವಿನಃ ತೊಟ್ಲ ಬಂಗಾರದ್ದೋ ಬೆಳ್ಳಿದೋ ಕಟ್ಟಿಗೆದೋ ಗೊತ್ತಾಗೋದಿಲ್ಲ. ಶ್ರೀಮಂತರ ತಮ್ಮ ಮಕ್ಕಳನ್ನ ಬಂಗಾರದ ತೊಟ್ಲಾಗ ಹಾಕಿ ಮಲಗಿಸಿದ್ರು ಅದು ಅಳೋದೆ ಇಲ್ಲವೇ? ಬಡವರು ತಮ್ಮ ತೊಟ್ಲ ಹಾಕಿ ಅದನ್ನ ಮಲಗಿಸಿದ್ರು ಅದು ಅಳೋದೆ. ಅದು ಸುಮ್ಮನೆ ಆಗೋದು ಯಾವಾಗ ಅಂದ್ರೆ ತೊಟ್ಟಿಲ ಕಡೆ ನೋಡಿ ಅದು ಸುಮ್ಮನೆ ಆಗೋದಿಲ್ಲ. ತೊಟ್ಟಿಲ ಬಂಗಾರದ್ದಿರಬಹುದು, ಬೆಳ್ಳಿದಿರಬಹುದು, ಮುತ್ತು ರತ್ನಗಳನ್ನು ಹಾಕಿರಬಹುದು, ಸಾದಾ ಇರಬಹುದು, ಅದು ಪ್ರಶ್ನೆ ಇಲ್ಲ. ಅದಕ್ಕೇನು ಬೇಕು ಅಂದ್ರೆ ಒಂದು ತೊಟ್ಲ ತೂಗೋ ಕೈಯ, ಆ ಬಳಿಕ ಒಂದು ತೊಟ್ಲ ತೂಗಾಗ ಹಾಡೋ ಜೋಗಳು ಅಷ್ಟೆ. ಆ ಹಾಡ ಯಾರೇ ಹಾಡಿದ್ರೆ ನಡೆಯೋದಿಲ್ಲ. ದೊಡ್ಡ ಸಂಗೀತಜ್ಞ ಹಾಡಿದ್ರೆ ಅದು ಮಲ್ಕೊಳ್ಳೋದಿಲ್ಲ. ಯಾರು ಹಾಡಬೇಕು? ಯಾರ ಹಾಡಬೇಕು ಅವರೇ ಹಾಡಬೇಕಷ್ಟೆ. ಆ ತಾಯಿ ಹಿಂಗ ಹಾಡ್ತಾ 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 ಇರುವಾಗ ಮಗು ಕಣ್ಣು ಮುಚ್ಚಿ ಸಂತೋಷ ಪಡ್ತಿರ್ತದೆ. ಎದರಾಗ? ಬಂಗಾರ ತೊಟ್ಲಾಗೂ ಸಂತೋಷ ಪಡ್ತದೆ, ಕಟ್ಟಿಗೆ ತೊಟ್ಲಾಗೂ ಸಂತೋಷ ಪಡ್ತದೆ. ಯಾಕೆ? ಅದು ಕೇಳೋದು ಗೀತ ಬಂಗಾರ ಅಲ್ಲ, ಬೆಳ್ಳಿಯಲ್ಲ, ಕಟ್ಟಿಗಲ್ಲ. ಆ ಜೋಗಳದಾಗ ಎಂಥ ವೈಭವ ಇರ್ತದ. ಹಂಗ ಮುದುಕೆ 30 ವರ್ಷ ಈ ಹುಡುಗನ್ನ ಬೆಳೆಸಿ ಬೆಳೆಸಿ ದೊಡ್ಡ ರಾಜನ್ನ ಮಾಡಿ ಹಾಡ್ಕೋತ ಅರಮನೆಯ ತುಂಬೆಲ್ಲ ಆಕೆ ಸಂತೋಷದ ಲಹರಿಗಳನ್ನ ಎಬ್ಬಿಸಿದ್ಲು. ಅಂಥ ಮಹಿಳೆ ಆಕೆ. ವೃದ್ಧೆ ಪ್ರಾಣ ಬಿಡುವಾಗ ಎಲ್ಲರನ್ನ ಕರೆದು, ಮಹಾರಾಜನ್ನ ಕರೆದು ನಮಸ್ಕಾರ ಹೇಳಿ ಸಂತೋಷವಾಗಿ ನಗನಗತ ಹೋಗೋ ಕ್ಷಣದಾಗ ಮಹಾರಾಜ ಮುದುಕಿಗೆ ಕೇಳಿದ್ದ, ಏನು ನಿನ್ನಿಚ್ಛೆ ಅಂತ ಕೇಳಿದ್ದ. ಅವಾಗ ಮುದುಕಿ ಹೇಳಿದ್ಲು, ಏನಿಲ್ಲ, ನೀನು ಸಂತೋಷವಾಗಿರ್ಬೇಕು, ಅದೇ ನನ್ನ ಇಚ್ಛೆ. ನಿನ್ನ ರಾಜ್ಯದೊಳಗೆ ಎಲ್ಲರೂ ಸಂತೋಷವಾಗಿರಬೇಕು, ಅದೇ ನನ್ನ ಇಚ್ಛೆ. ನಾನು ಬದುಕಿದ್ದೇ ಸಂತೋಷದ ಮೇಲೆ, ನೀನು ಸ್ವಲ್ಪ ಹಾಗೆ ಅದನ್ನು ಅನುಭವಿಸಬೇಕು. ಅದರ
ಸಂತೋಷ ಭಂಡಾರದಾಗಿಲ್ಲ, ಸಂತೋಷ ನೀನು ಎದೆಯಾಗಿರ್ತದಂತ ಮರಿಬೇಡ ಅಂತ ಪ್ರಾಣ ಬಿಟ್ಟು. ಇದು ಗುರುವಾಕ್ಯ. ಇದು ಒಬ್ಬ ಮುದುಕೆ ಪ್ರಾಣ ಬಿಡುವಾಗ ಎಂಥ ಅದ್ಭುತ ಮಾತನ್ನ ಹೇಳಿದ್ಲು. ಇದು ಗುರು ಮಾತು. ಅದು ಎಷ್ಟು ಪರಿಣಾಮ ಆಯಿತು ಅಂದ್ರೆ 30 ವರ್ಷದ ರಾಜ ಕೆಲವೇ ದಿನಗಳಲ್ಲಿ ಮನೆ ಮಾರಗಳನ್ನೆಲ್ಲ ರಾಜ್ಯವನ್ನೆಲ್ಲ ಪರಿತ್ಯಾಗ ಮಾಡಿ ಆತ ಹೊರಟ. ಏನು ಮಾಡಲಿಕ್ಕೆ? ಒಳಗೆ ಎದೆಯೊಳಗೆ ಸಂತೋಷ ತುಂಬಿಕೋಬೇಕಂತ ಹೊರಟ. ತಂದೆ ಎಲ್ಲಿ ಹೋಗಿದ್ದ ಆ ಕಡೆ ಹೊರಟ. ಎಷ್ಟು ಮಸ್ತ್ ಅದ. ಮುಂದೆ ಆತ ದೊಡ್ಡ ಶರಣನಾದ. ಸಕಲೇಶ ಮಾದರಸ ಅಂತ ಅವನನ್ನು ಎಲ್ಲರೂ ಕೊಂಡಾಡಿದರು. ಆತ ಕೆಲ ಮಾತುಗಳನ್ನ ಹೇಳ್ತಾನೆ, ಬಹಳ ಸುಂದರವಾದ ಮಾತುಗಳನ್ನ ಹೇಳ್ತಾನೆ. ಸಕಲೇಶ ಮಾದರಸನ್ನ ಸಕಲೇಶ ಮಾದರಸ ಮಾಡಿದವರು, ತ್ಯಾಗ ಮಾಡಲಿಕ್ಕೆ ಹಚ್ಚಿದವರು ಒಬ್ಬ ಮುದಿಕೆ, ಆಕೆ ಗುರು. ಗುರು ಎಲ್ಲರೇ ಇರ್ತಾರಂತಲ್ಲ, ನಿಮ್ಮ ಮನ್ಯಾಗ ಗುರು ಇರ್ತಾರೆ. ಯಾರು ಕಲಿಸ್ತಾರೆ ಅವರೇ ಗುರು ಅಂದಿಲ್ಲೇನು? ತಾಯಿ ಮೊದಲ, ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಅಲ್ಲೇನು ಗುರು ಅಲ್ಲೇ? ತಾಯಿ ಅಂದ್ರೆ ಗುರು. ಮೊದಲ ಕಲಿಸ್ತಾಳೆ. ಅಲ್ಲೇ ಮನ್ಯಾಗ ಏನೂ ನಿರೀಕ್ಷೆ ಮಾಡೋದಿಲ್ಲ, ಬರೇ ಕಲಿಸ್ತಾಳೆ. 2 ವರ್ಷದಾಗ ಸುಂದರ ಭಾಷಾ ಕಲಿಸ್ತಾಳೆ, ನಡ್ಯಾಕ ಕಲಿಸ್ತಾಳೆ, ಹಿಡ್ಯಾಕ ಕಲಿಸ್ತಾಳೆ, ವಿಚಾರ ಮಾಡಾಕ ಕಲಿಸ್ತಾಳೆ, ಎಲ್ಲಾ ಹೆಂಗ್ ಇರಬೇಕು ಅಂತ ಕಲಿಸ್ತಾಳೆ. ಆದ್ದರಿಂದ ಆಕೆ ಗುರು. ಗುರು ಹೊರಗಿಲ್ಲ, ನಿಮ್ಮ ಮನೆಯೊಳಗ ನಿಮ್ಮ ಪ್ರತಿಯೊಬ್ಬರಿಗೂ ಒಬ್ಬ ಗುರು ಈ ಜಗತ್ತಿನಾಗ. ಆ ಬಳಿಕ ತಂದೆ ಬರ್ತಾನ, ಅವೊಂದಿಷ್ಟು ಉದ್ಯೋಗ ಕಲಿಸ್ತಾನ, ಹೆಂಗೆ ಬದುಕಬೇಕು ಜಗತ್ನಾಗ ಇದನ್ನ ಕಲಿಸಾವ ಯಾರು? ತಂದೆ. ಆ ಬಳಿಕ 3ನೇದವ ಬರ್ತಾನ, ಶಿಕ್ಷಕ ಬರ್ತಾನ, ಒಳ್ಳೆಯ ಮಾತುಗಳನ್ನ ಕಲಿಸ್ತಾನ, ಶುದ್ಧಗೊಳಿಸ್ತಾನ, ಜಗತ್ತಿನ ಜ್ಞಾನವನ್ನ ಕೊಡ್ತಾನ. ಆತ ಶಿಕ್ಷಕ, ಆತನೂ ಗುರು. ತಾಯಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಗುರು ಮತ್ತು ದೇವರು ಭಿನ್ನ ಭಿನ್ನ ಅಲ್ಲ. ತಾಯಿಯೇ ಗುರು, ತಾಯಿಯೇ ದೇವರು. ತಂದೆಯೇ ಗುರು, ತಂದೆಯೇ ದೇವರು. ಶಿಕ್ಷಕನೇ ಗುರು, ಶಿಕ್ಷಕನೇ ದೇವರು. ಅಷ್ಟೇ ಅಲ್ಲ, ಸುತ್ತಮುತ್ತ ಜನ ಅದಾರಲ್ಲ, ಅವರು ನಿಮ್ಮ ಮನೆಗೆ ಬಂದರೆ ಆ ಜನನೇ ಗುರು. ಯಾಕೆ? ಅವರು ಬಂದ್ರು ಅಂದ್ರೆ ಮನೆಯೊಳಗೆ ಸಂತೋಷ ತುಂಬುತ್ತದಲ್ಲ, ಆದ್ದರಿಂದ ಬಂದ ಅತಿಥಿಯೇ ಗುರು. ಜಗತ್ತಿನಲ್ಲಿ ನೋಡಿದಲ್ಲೆಲ್ಲ ಗುರುಗಳೇ ಗುರುಗಳು. ಕಣ್ಣು ಇದ್ರೆ ಎಲ್ಲಾ ಕಡೆ ಕಾಣಿಸ್ತದೆ, ಇಲ್ಲದೆ ಇದ್ರೆ ಕಾಣಿಸೋದೇ ಇಲ್ಲ. ಎಂಥ ಗುರು ಆ ಅಜ್ಜೆ. ಈತ ಸಕಲೇಶ ಮಾದರಸ ಎಲ್ಲವನ್ನ ಪರಿತ್ಯಾಗ ಮಾಡಿ ಮುಂದೆ ದೊಡ್ಡ ಚಿಂತನೆ ಮಾಡಿದ, ಬುದ್ಧತ್ವವನ್ನು ಪಡೆದ, ಜ್ಞಾನಿಯಾದ. ಜ್ಞಾನಿಯಾದ ಬಳಿಕ ಒಂದು ಮಾತು ಹೇಳ್ತಾನೆ, ಬಹಳ ಚಲೋ ಮಾತು ಹೇಳ್ತಾನೆ. ಆತ ಹೇಳ್ತಾನೆ, ಆಸೆಯಂ ಬಿಟ್ಟು ಕಿರಿಯರಿಲ್ಲ, ನಿರಾಸೆಯಂ ಬಿಟ್ಟು ಹಿರಿಯರಿಲ್ಲ, ದಯದಿಂ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂ ಬಿಟ್ಟು ಸಹಾಯಗಳಿಲ್ಲ, ಸಚರಾಚರಕ್ಕೆ ಸಕಳೇಶ್ವರ ದೇವರನ್ನ ಬಿಟ್ಟು ದೈವಂಗಳಿಲ್ಲ. 4-5 ಮಾತು ಹೇಳ್ತಾನೆ. ಎಷ್ಟು ಚಲೋ ಮಾತು. 5 ಮಾತು ಹೇಳುದಿಲ್ಲ. ಎಲ್ಲರೂ ದೊಡ್ಡವರು ಸಣ್ಣವ್ರಿಗೆ ಹೇಳುವಾಗ 4 ಮಾತು ಹೇಳ್ತೇವಿ ಅಂತ ಹೇಳ್ತಿರ್ತಾರೆ. ಹಂಗ 4 ಮಾತು ಈ ಮನುಷ್ಯ ಹೇಳ್ದ. ಯಾವ ಮಾತು ಪಾಲಿಸಿದ್ರೆ ನಾವು ಆ ಮುದುಕಿ ಹಂಗ ಯಾವಾಗಲೂ ಸಂತೋಷವಾಗಿರ್ತೇವೆ, ಅಂಥ ಮಾತುಗಳನ್ನ ಸಕಲೇಶ ಮಾದರಸ 4 ಮಾತು ಹೇಳ್ತಾನೆ. 4 ಮಾತು ಸಂತೋಷವಾಗಿರೋದು. ದೇವರು ಮಳೆ ಕೊಟ್ಟಾಗಲೂ ಅಷ್ಟೇ ನಕ್ಕೋತಿರೋದು. ಮಳೆ ಸ್ವಲ್ಪ ತಡ ಆದರೂ ಅಷ್ಟೇ ನಕ್ಕೋತಿರೋದು. ಭೂಮಿ ಒಂದು ಸಲ ಬಹಳ ಬೆಳೆದರೂ ಆನಂದವಾಗಿರೋದು. ಸ್ವಲ್ಪ ಅದಕ್ಕೆ ದಣುವಾಗಿ ಈ ಸಲ ಬೆಳೆಯುವುದಿಲ್ಲಪ್ಪ, ಸ್ವಲ್ಪ ಕಡಿಮೆ, ನನಗೂ ತ್ರಾಸಾಗ್ಯದ ಅಂತ ಹೇಳಿದ್ರೆ ಅಷ್ಟಕ್ಕೂ ಸಮಾಧಾನ. ಹೀಗೆ ಇರುವಂತ ಒಂದು ಮನಸ್ಸು ಬೇಕಾಗ್ತದೆ. ಮನಸ್ಸು ಬೇಕು.
ಅಂಥ ಮನಸ್ಸನ್ನ ಕೊಡಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಒಂದು ವಚನದಾಗ ಸಕಲೇಶ ಮಾದರಸ ಶರಣರ ಹೇಳ್ತಾರೆ. ಮೊದಲನೇ ಮಾತ ನೋಡಿ, ಆಸೆಯಂಬಿಟ್ಟು ಕಿರಿಯರಿಲ್ಲ, ಸಣ್ಣವರಾಗಬಾರದು, ದೊಡ್ಡವರಾಗಬೇಕು. ಇದು ಮೊದಲನೇದ್ದು. ಯಾರೂ ಸಣ್ಣವರಾಗಬಾರದು, ಎಲ್ಲರೂ ದೊಡ್ಡವರಾಗಬೇಕು ಈ ಜಗತ್ನ್ಯಾಗ. ಯಾರೂ ಸಣ್ಣವರು ಇರಬಾರದು, ದೊಡ್ಡವರು ಆಗಬೇಕು. ಹಂಗ ಇಚ್ಛೆ ಪಡಬೇಕು ಮನುಷ್ಯ. ಸಣ್ಣವರಾಗಬಾರದು, ದೊಡ್ಡವರಾಗಬೇಕು, ಎರಡು ಮಾತು. ಮೂರನೇದ್ದು, ಧರ್ಮವಂತನಾಗಬೇಕು, ಅಧರ್ಮಿಯಾಗಬಾರದು. ನಾಲ್ಕನೇದ್ದು, ಅಜ್ಞಾನಿಯಾಗಬಾರದು, ಸುಜ್ಞಾನಿಯಾಗಬೇಕು. ಆ ಬಳಿಕ ಐದನೇದ್ದು, ಅನಾಥನಾಗಬಾರದು, ಸನಾಥನಾಗಿರಬೇಕು. ಯಾರೂ ಇಲ್ಲ ಅಂತ ನನಗನಿಸಬಾರದು, ಇಷ್ಟೆಲ್ಲ ಜನ ಅದಾರಲ್ಲ ಅಂತ ಒಳಗೆ ಸಂತೋಷ ಇರಬೇಕು, ಹಂಗಾಗಬೇಕು. 5 ಮಾತು ಚಲೋ ಇಲ್ಲ? ಒಂದೊಂದು ನೋಡಿ. ಸಣ್ಣವರಾಗಬಾರದು, ಯಾವಾಗ ಸಣ್ಣವರಾಗ್ತಾರ ಅದನ್ನ ಅವರು ಹೇಳ್ತಾರೆ. ಯಾವಾಗ ಕೈ ಒಡ್ಡತೇವಲ್ಲ ಅವಾಗ ನಾವು ಸಣ್ಣವರಾಗ್ತೇವಿ. ಈಗ ಒಡ್ಡುದಲ್ಲ, ಒಬ್ಬ ವರ ಇರ್ತಾನೆ, ಹೌದಲ್ಲ? ವಧುವಿನ ತಂದೆ ಎದರ ಕೈ ಒಡ್ಡುತ್ತಾನೆ, ಸಣ್ಣವಾಗ ಯಾಕೆ ಮಗಳು ಕೊಡಬೇಕು ಹೇಳಿ? ಭಿಕ್ಷಾ ಬೇಡ ಅವಾಗ ಮಕ್ಕಳನ್ನು ಯಾಕೆ ಕೊಡಬೇಕು? ಕೈ ಒಡ್ಡದ ಬೇಕು ಅಂತಂದ್ರೆ ಮುಗಿತಲ್ಲ. ನಾನು ಬಹಳ ಕಲಿತೀನಿ, ನನಗೆ 10 ಲಕ್ಷ ಕೊಡಬೇಕು ಅಂತಾನೆ ಅಂದ್ರೆ ಬಹಳ ಕಲಿತ ಬಳಕ ಬಹಳ ಖಾಲಿ ಆಗ್ಯಾನ ಅಂತ ಅದರ ಅರ್ಥ, ಹೌದಲ್ಲ? ನಿಮ್ಮ ಮನಸ್ಸಿನ ದೊಡ್ಡದು, ಹಂಗ ನೀವು ಯಾರು ಕೇಳುದಿಲ್ಲ. ಹೆಂಗಂಗ ಹೆಚ್ಚಾಗ್ತದ ಹಂಗಂಗ ಭಿಕ್ಷಾ ಪಾತ್ರೆ ದೊಡ್ಡದಾಗ್ತದೆ. ಇಂಥವ್ರಿಗೆ ಸಣ್ಣವರು ಅಂತ ಕರೀತಾರ. ಹೇಳ್ತಾನೆ ಅದು ಎಷ್ಟು ಚಲೋ ಹೇಳ್ತಾನೆ. ಮನಿ ನೋಡಿ ಸಣ್ಣವ ದೊಡ್ಡವ ಅಂತ ಹೇಳಬಾರದು, ಹೊಲ ಎಷ್ಟದ ನೋಡಿ ಹೇಳಬಾರದು, ಮೈ ಎಷ್ಟು ಪುಷ್ಟದ ನೋಡಿ ಹೇಳಬಾರದು, ಕಲ್ತಾನೆ ಎಷ್ಟು ನೋಡಿ ಸಣ್ಣವ ದೊಡ್ಡವ ಅಂತ ಹೇಳಬಾರದು. ಭಿಕ್ಷಾ ಪಾತ್ರೆ ಬಿಟ್ಟಾನೋ ಏನು ಹಿಡ್ದಾನೋ ಅದರ ಮ್ಯಾಗದ. ಎಷ್ಟತ್ತು ಬೇಡೋದು, ಏನಂತ ಬೇಡೋದು ಹೇಳಿ? ಒಬ್ಬ ಹಿಂಗವಾದ ಎಲ್ಲೇ ಗಣಪತಿ ಹತ್ತರ ಹೋದ, ನಮಸ್ಕಾರ ಮಾಡಿದ, ಪ್ರಾರ್ಥನಾ ಮಾಡಿದ. ಏನು ಬೇಕು ಅಂದ ಗಣಪತಿ. ಏನು ಬೇಡುದಿಲ್ಲ ಅನ್ಸಿತ್ತ ಅವನಿಗೆ. ಏನ್ ಬೇಕು ಅಂತ ಸುಮ್ಮನೆ ಸಹಜ ಕೇಳ್ದ. ಅವಾಗ ಅವ ಅಂದ, ನನಗ ನೋಡಿ ಹಿಂಗ ಸಂಪತ್ತು ಕೊಡಬೇಕಲ್ಲ, ಅದು ಎಂದು ಅದು ನಾಶ ಆಗಬಾರದು, ಹಂಗ ಸಂಪತ್ತು ಕೊಡು ಅಂದ. ಇವ ಗಣಪತಿ ಹೇಳ್ದ, ನಾನೇ ಇರೋದು 5 ದಿವಸ, ನನ್ನ ಸಂಪತ್ತು 5 ದಿವಸ, ನಂದ 5 ದಿವಸ ಆದ ಬಳಿಕ ಮುಗಿದು ಹೋಗುವಾಗ ನಿನಗೆ ಹೆಂಗ ಕೊಡಕ್ಕಾಗ್ತದೆ? ನಾ ಹೆಂಗದೀನಿ, ಮಸ್ತ್ ನೋಡಿರು ಹೆಂಗದೀನಿ, 5 ದಿವಸ ಇದ್ರು ಸಹಿತ ಎಷ್ಟು ಆನಂದವಾಗ್ಯದೇನಿ. ಹೆಂಗದೀನಿ, ಹಗಲೇನು ರಾತ್ರಿ ಏನು, ಸುತ್ತೆಲ್ಲ ಬೆಳಕ, ಜನ ಸಂತೋಷ ಪಡಿಸುವಂತ ಜನ ಸುತ್ತಮುತ್ತ ಹಾಡ್ತಾರೆ, ಕುಣಿತಾರೆ, ಮಸ್ತ್ ಆಗಿರ್ತಾರೆ. ಕಳಿಸುವಾಗೂ ಸಹಿತ ಹಂಗ ಹಾಡ್ಕೋತ ಕಳಿಸ್ತಾರ, ನಾನು ಹಾಡ್ಕೋತ ಹೋಗ್ತೇನೆ. ಹಂಗಿರ್ಬೇಕು ಜೀವನದಾಗ. ನಾನು ಭಿಕ್ಷಾ ಪಾತ್ರೆ ಹಿಡ್ದಲ್ಲ ಅಂತ ಗಣಪತಿ ಆದೆ ಅಷ್ಟೇ. ಹೆಂಗ ನೀನು ಆಗಬೇಕು, ಇರ್ಲಿ ಬೇಕಾರ ಬಿಡ್ಲಿ, ಮಸ್ತಿಯಿಂದ ಇರಾಕ ನಿನಗೇನಾಗ್ಯದ? ಒಂದು ಕಾಗಿರ್ತದ ನೋಡಿರಲ್ಲ, ಒಂದ್ ಎದ್ರಾಗಿರ್ತದೆ, ಏನು ಮಾವಿನ ಗಿಡದಾಗಿರ್ತದೆ ಏನು ಕಾಗೆ? ಅಲ್ಲೇನು ಸಹ್ಯಾದ್ರಿ ಬೆಟ್ಟದಾಗ ಮಸ್ತಾಗಿ ಮಳೆಯಾಗಿರ್ತದೇನು? ಏನಿಲ್ಲ, ಜಾಲಿ ಗಿಡದಾಗ, ಬೇವಿನ ಗಿಡದಾಗ, ಬಬ್ಲಿ ಗಿಡದಾಗ ಅಷ್ಟೇ ಮುಳ್ಳಿನ ಕಂಟಿಲೆ, ಮುಳ್ಳಿನ ಕಡ್ಡಿಗಳಿಂದಲೇ ಒಂದು ಮನೆ ಮಾಡಿಕೊಂಡು 2 ತತ್ತಿ ಇಟ್ಟು ಮಸ್ತಾಗಿ ಕುಂತಿರ್ತದೆ. ಹೆಂಗ ರಾಜ ಇದ್ದಂಗೆ ಕುಂತಿರ್ತದ, ರಾಜ ಇದ್ದಂಗೆ ಕುಂತಿರ್ತ. ಅವಾಗ ಪರಮಾತ್ಮ ಸಹಜ ಬಂದ, ಈ ಕಾಗಿ ನೋಡ್ದ, ಅವನಿಗೆ ಬಹಳ ಕೆಡಕನಿಸ್ತ.
ಎಷ್ಟು ಚಲೋ ಕಾಗೆ ಇದು. ಆದ್ರೆ ಪಾಪ ಅದಕ್ಕೇನೂ ಇಲ್ಲಲ್ಲ, ಒಂದು ಕಂಟಿ ಒಳಗೆ ಗೂಡ ಕಟ್ಕೊಂಡು 2 ತತ್ತಿ ಇಟ್ಕೊಂಡು ಕುಂತದ. ಇದನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕು. ಅಲ್ಲೆಲ್ಲ ಎಂಥ ಗಿಡಗಳದಾವ, ಕಾಮಧೇನು, ಕಲ್ಪ ವೃಕ್ಷ ಅಂತಿರಲ್ಲ, ಹಂಗ ಕಲ್ಪ ವೃಕ್ಷದಾಗ ಇದಕ್ಕೊಂದು ಆಸರೆ ಕೊಡಬೇಕು ಅಂದ. ಅದಕ್ಕೆ ಹೋಗಿ ಹೇಳ್ದ, ಏನು ನೀನು ಇಚ್ಛಾ ಪಟ್ರೆ ಹೇಳು, ನಾನು ಕಲ್ಪ ವೃಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ, ಆರಾಮಿರಬಹುದು. ಅವಾಗ ಅದು ಕೇಳ್ತು, ಅಲ್ಲಿ ಯಾರ್ಯಾರು ಇರ್ತಾರ? ಅಲ್ಲಿ ಎಲ್ಲಾ ಪಕ್ಷಿಗಳಿರ್ತಾವ, ಅವು ಇರ್ತಾವ, ಇವು ಇರ್ತಾವ, ಬಹಳ ಸುಂದರ ಪಕ್ಷಿಗಳದಾವ. ಅವಾಗ ಅದು ಅಂತು, ಅಷ್ಟೆಲ್ಲ ಸುಂದರ ಪಕ್ಷಿ, ಅಷ್ಟೆಲ್ಲ ಚಂದ ಹಾಡು ಪಕ್ಷಿಗಳ ಮಧ್ಯ ನನಗೆ ಕಿಮ್ಮತ್ತ ಬರುವುದಿಲ್ಲ, ಇಲ್ಲಿ ನಾನೇ ರಾಜ, ನಾಯಕ್ ಬರ್ಲಿ ಅಂತ. ಇಲ್ಲಿ ಯಾರಿಲ್ಲ, ಆರಾಮದೇನೆ. ಎಲ್ಲರೂ ಬೆಂಗಳೂರಾಗದಾರ, ಎಲ್ಲರೂ ಮುಂಬೈದಾಗದಾರ, ಎಲ್ಲರೂ ದಿಲ್ಲಾಗದಾರ, ಹಳ್ಳ್ಯಾಗ ಆರಾಮದ ನಾ ಅದೀನಿ. ಅದು ಭಗವಂತನೇ, ನಿನ್ನ ಸ್ವರ್ಗ ಬೇಡ, ನಿನ್ನದು ಕಾಮಧೇನು ಬೇಡ, ನಿನ್ನ ಕಲ್ಪವೃಕ್ಷ ಬೇಡ, ನಾನು ಆರಾಮದೇನೆ, ಯಾವ ತೊಂದರೆನೂ ಇಲ್ಲ. ಮುಳ್ಳು ಕಂಟ್ಯಾಗ ಯಾಕಿರ್ತೀನಿ ಅಂದ್ರೆ ಇಲ್ಲಿ ಬರೋವ್ರ ಯಾರಿಲ್ಲ. ಯಾರು ಬರ್ತಾರೆ ನಮ್ಮ ಹತ್ರ? ಯಾರು ಬರ್ತಾರೆ? ನಾನೇ ರಾಜ. ಐ ಆಮ್ ದ ಕಿಂಗ್ ಆಫ್ ದ ಕಿಂಗ್ಸ್. ಎಷ್ಟು ಮಜಾ ಇಲ್ಲ? ಸುಮ್ಮನೆ ದೃಷ್ಟಿಕೋನದು. ಹಂಗ ನಾವು ಎಲ್ಲದೇವಿ ಅಲ್ಲಿಯೇ ಹೆಂಗಿರ್ಬೇಕು ಅಂದ್ರೆ ಕೈಯೊಳಗಿನ ಭಿಕ್ಷಾ ಪಾತ್ರೆ ಚೆಲ್ಲಿ ಆರಾಮಿರ್ಬೇಕು. ಆರಾಮಿರು. ದೇವರ ಕೊಟ್ಟೆ ಕೊಡ್ತಾನ. ಕೈಯಾಗ ಭಿಕ್ಷಾ ಪಾತ್ರೆ ಹಿಡಿಯೋ ತಕ ಏನು ಕೊಡ್ಲಿ ಅಂತ ಕೇಳ್ತಾನ. ನೀವು ಬೇಡ್ತೀರಿ, ಬೇಡದ್ರೆ ಕೊಡುದಿಲ್ಲ ಅಂತಾನಷ್ಟೇ. ನಾವು ಸುಮ್ಮನೆ ಚೆನ್ನಾಗಿರೋದು ಅದು ತಾನೇ, ಅದು ನಿಸರ್ಗ ನಮಗೆ ಕೊಡ್ಕೋತ ಹೋಗ್ತದೆ. ನಾವು ನಿಸರ್ಗವನ್ನ ಪ್ರೀತಿಸಬೇಕು ಅಷ್ಟೆ. ಅದಕ್ಕೆ ಮೊದಲನೇ ಮಾತು ಹೇಳ್ದ, ನೀವು ಸಣ್ಣವರಾಗಬೇಡಿ ಅಂದ. ಮತ್ತು ಸಣ್ಣವರು ಆಗಬಾರದು, ಇದರ ಅರ್ಥ ಏನು? ಯಾರು ಸಣ್ಣವರು? ಆಸೆಯೆಂಬಿಟ್ಟು ಕಿರಿಯರಿಲ್ಲ. ಬಹಳ ಆಶಾ ಮಾಡಿದ್ರೆ ದುರಾಶಾ. ಆಶಾ ಬೇಡ ಅಂತಲ್ಲ, ಆಶಾ ಇರಬೇಕು ಮನುಷ್ಯ, ಚೆನ್ನಾಗಿ ಒಳ್ಳೆ ಆಶಾ ಇರಬೇಕು. ಆದ್ರೆ ಅವ್ರದ್ದು ನನ್ನ ಹತ್ರ ಇರ್ಲಿ, ಇವ್ರದ್ದು ನನ್ನ ಕಡೆ ಇರ್ಲಿ ಅಂತ ಇರಬಾರ್ದು ಅಷ್ಟೇ. ಅವ್ರಿಗಿರಬಾರ್ದು, ನನಗಿರಬೇಕು, ಇಂಥ ಆಶಾ ಇರಬಾರ್ದು ಅಂತ. ನಿಮ್ಮ ಮನೆಯಾಗ ಏನೇನದ ಅದ ನಮ್ಮ ಮನೆಗೆ ಬರ್ಲಿ ಅಂದ್ರೆ ನಾ ಬಡವಾದೆ. ಅವ್ರದ್ದು ನಮ್ಮದು, ನಾವು ಶ್ರೀಮಂತರಾಗೋಣ, ಅವರು ಶ್ರೀಮಂತರಾಗೋಣ ಅಂದ್ರೆ ಅವ ದೊಡ್ಡ. ಆಸೆಯೆಂಬಿಟ್ಟು ಕಿರಿಯರಿಲ್ಲ, ನಿರಾಸೆಯೆಂಬಿಟ್ಟು ಹಿರಿಯರಿಲ್ಲ. ದೊಡ್ಡವರು ಯಾರು ನಿರಾಸೆ ಉಳ್ಳವರು ಅವರೇ ದೊಡ್ಡವರು. ಅಂದ್ರೆ ಆಶೆ ಇಲ್ಲದವರಂತಲ್ಲ. ಇನ್ನೊಬ್ಬರದನ್ನ ಬಯಸಲಾರದವರು ದೊಡ್ಡವರು, ಇನ್ನೊಬ್ಬರದನ್ನ ಬಯಸುವವರು ಸಣ್ಣವರು. ಇದನ್ನು ನೋಡಿ ಮನುಷ್ಯನೇ ದೊಡ್ಡವನಾಗಿ ಬದುಕು. ಕಡಿಮೆದ ಅಂತೂ ಎಂದೂ ಅನಾಕ್ ಹೋಗಬೇಡ. ಯಾಕೆ? ದೇವರು ಎಲ್ಲ ಕೊಟ್ಟಿಲ್ಲೇನು? ಎಷ್ಟು ಚಲೋ ಶರೀರ ಕೊಟ್ಟಾನ, ಎಷ್ಟು ಚಲೋ ಕಣ್ಣ, ಕಿವಿ, ಮೂಗು, ನಾಲಿಗೆಗಳನ್ನ ಕೊಟ್ಟಾನ, ಎಲ್ಲ ಪ್ರೀತಿಸುವಂಥ ಜನಾಂಗವನ್ನ ಕೊಟ್ಟಾನ. ಇಷ್ಟು ಪ್ರೇಮ ಶಹರದಲ್ಲಿ ಇರ್ತದೇನು ಹೇಳಿ? ನೀವು ಮುಂಬೈಗೆ ಹೋಗ್ರಿ, ಯಾರು ಮಾತಾಡಿಸ್ತಾರ ನಿಮಗೆ? ಇಲ್ಲಿ ಬರ್ರಿ, ಸುಮ್ಮನೆ ಕೆಮ್ರಿ, ಶಾಸಕರೇ ಬರ್ತಾರೆ, ಇಬ್ರು ಏನಾಯ್ತು ಅಂತ ಕೇಳ್ತಾರ. ಇಲ್ಲಿ ಕೇಳ್ತಾರ, ಮುಂಬೈದಾಗ ಯಾರು ಕೇಳೋರು. ಎಲ್ಲಿ ಕೇಳ್ತಾರೆ ಅಲ್ಲಿ ಶ್ರೀಮಂತರು ಇರ್ತಾರೆ, ಎಲ್ಲಿ ಕೇಳುದಿಲ್ಲ ಅಲ್ಲೆಲ್ಲರೂ ಬಡವರೇ ಇರ್ತಾರದ. ಹೌದಲ್ಲ? ಹಾಗ ಜೀವನ ಹೆಂಗಿರಬೇಕು ಅಂದ್ರೆ ನಾವು ಬಡವರಾಗಿ ಬದುಕಬಾರದು, ಸಣ್ಣವರಾಗಿ ಬದುಕಬಾರದು, ಶ್ರೀಮಂತರಾಗಿ ದೊಡ್ಡವರಾಗಿ ಬದುಕಬೇಕು. ಯಾವಾಗ ಶ್ರೀಮಂತ ಆಗ್ತೇವಿ? ಏನದ ಅದು ಬಹಳ ದೊಡ್ಡದು ಅಂತ ತಿಳ್ಕೊಂಡ್ರೆ ನಾವು ಶ್ರೀಮಂತರಾಗ್ತೇವಿ. ಏನದ ಅದೇ ದೊಡ್ಡ. ಈಗದಲ್ಲ, ಶಾಲೆ ಅದ, ಇದು ಹಳ್ಳಿ ಶಾಲೆ. ನೀವು ಶಹರದಾಗ ಹೋದ್ರಿ ಎಂಥ ಅದ್ಭುತ ಶಾಲೆಗಳು ಸಿಗ್ತಾವ ನಿಮಗೆ. ಕೋಟಿಗಟ್ಟಲೆ ಹಣ ಹಾಕಿ ಶಾಲೆ ಕಟ್ಟಿರ್ತಾರೆ. ಆದ್ರೆ ಸರಸ್ವತಿ ಮಾತ್ರ ಇಲ್ಲೂ ಇರ್ತಾಳ, ಅಲ್ಲೂ ಇರ್ತಾಳ. ಆಕೆಗೆ ಬಿಲ್ಡಿಂಗ್ ಮಹತ್ವದ್ದಲ್ಲ, ಆಕೆಗೆ ಜ್ಞಾನ ಬಹಳ ಮಹತ್ವದ್ದು.
ಇಲ್ಲಿ ಗುರುವಿನೊಳಗೆ ಇರ್ತಾಳೆ, ಇಲ್ಲಿ ವಿದ್ಯಾರ್ಥಿಯಲ್ಲೇ ಇರ್ತಾಳೆ. ಅಲ್ಲಿಯೂ ಅಷ್ಟೇ, ಆಕೆ ಬಿಲ್ಡಿಂಗ ನೋಡೋದಿಲ್ಲ, ಕಲಿಯುವವರ ಮನಸ್ಸು ನೋಡ್ತಾಳಷ್ಟೇ. ಗಿಡದ ಕೆಳಗೆ ಕೂತು ಕಲ್ತವ್ರಿಲ್ಲ, ನಿಮ್ಮಲ್ಲಿ ಬಹಳ ಜನ ಇರ್ಬೇಕು. ಬಹಳ ಹಿಂದಕ್ಕ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚೆ ನೀವೆಲ್ಲ ಕಲ್ತದ್ದು ಎಲ್ಲೇ? ಗಿಡದ ಕೆಳಗಷ್ಟೆ. ಯಾವುದರ ಒಂದು ಗುಡ್ಯಾಗ, ಯಾವುದರ ಒಂದು ದೇಗಲದಾಗ ಕೂತು ಕಲ್ತವ್ರು. ಸರಸ್ವತಿ ಅಲ್ಲೇ ಇಲ್ಲಿ ಅಂತಲ್ಲ, ಎಲ್ಲಿ ನೆಳ್ಳದ ಅಲ್ಲೇ ಸರಸ್ವತಿ. ಅದಕ್ಕೆ ಶ್ರೀಮಂತ ಬಡವ ಅನ್ನೋದು ತಲೆಯಾಗಿನ ತೆಗೆದು ಹಾಕಿ ನಮಗೇನು ದೇವರ ಕೊಟ್ಟಿದಾನ, ಎಷ್ಟು ಕೊಟ್ಟಿದಾನ ಅಷ್ಟ್ರಾಗ ಮಸ್ತಾಗಿ ಚೆನ್ನಾಗಿ ಅದನ್ನು ಅನುಭವಿಸ್ತಾ ಇರೋದೇ ಹಿರಿತನ, ದೊಡ್ಡವನಾಗಿರೋದು. ಈಗ ಸ್ವಾಮಿಗಳೆಲ್ಲ ಮಾತಾಡಿದ್ರು, ನಮ್ಮ ಶಿವಾನಂದ ಸ್ವಾಮಿಗಳು ಮಾತನಾಡಿದ್ರು, ಅವರ ಮಾತಿನಲ್ಲಿ ಜ್ಞಾನ ತುಂಬ. ಇಲ್ಲಿ ತಿಕೋಟಾದ ಶ್ರೀಗಳು ಮಾತನಾಡಿದ್ರು, ಅವರ ಮಾತಿನಾಗ ಹಾಸ್ಯ ತುಂಬೇದು ಇಲ್ಲ. ಆ ಕಡೆ ಮಾತಾಡಿದ್ರು, ಅವರ ಮಾತಿನಲ್ಲಿ ವೀರತನ ತುಂಬೇದು. ಹೀಗೆ ಎಲ್ಲರೂ ಸುಂದರ ಸುಂದರ ಮಾತಾಡಿದ್ರು. ಮೈಸೂರಿಂದ ಬಂದಿದ್ದಾರೆ, ಅವರು ಬಹಳ ದೊಡ್ಡ ಜ್ಞಾನಿಗಳು. ಆ ಕಡೆ ಕೂತಾರಲ್ಲ, ಬಹಳ ದೊಡ್ಡವರು, ಅವರು ಜ್ಞಾನಿಗಳು. ಅವರ ನೋಡಿದ್ರೆ ಹಂಗೆ ಅನಿಸೋದಿಲ್ಲ, ಆದ್ರೆ ಅವರ ಮಾತುಗಳನ್ನು ಕೇಳ್ತಾ ಹೋದ್ರೆ ಜ್ಞಾನ ಸುರಿತಾ ಬರ್ತದೆ. ಅಂಥ ಅವರು ಕೂತಾರೆ. ನಮಗೆ ಇವ್ರದ್ದು ಯಾರ್ದು ಬರುವುದಿಲ್ಲ, ನಮಗಿಷ್ಟ ನಮಗೆ ಆಗುವುದಿಲ್ಲ ಅಂತ ಅನಿಸಬಾರದು. ಅವ್ರು ಕೂಡ ನಮ್ಮದ ನಮಗ ಕೂಡ ನಮಗೆ ಕೇಳಾಕ ಎರಡು ಚಲೋ ಕಿವಿ ಕೊಟ್ಟಾನಲ್ಲ ಭಗವಂತ. ಮಾತಾಡಕ್ ಕೊಡದೆ ಇದ್ರು ಕಿವಿ ಕೊಟ್ಟಾನಲ್ಲ, ಅದಕ್ಕೆ ನಾವು ಸಂತೋಷ ಪಡೋದದ. ನಮ್ಮ ಕಿವಿನೇ ಕೊಡದೇ ಇದ್ರೆ ಅವ್ರ ಮಾತರ ಏನ ಆಡ್ತಾರದ ಹೇಳಿ. ನೀವು ಯಾರು ಎಲ್ಲರೂ ಕಿವಿ ಮುಚ್ಚಿಕೊಂಡು ಬಿಟ್ರೆ ಸ್ಪೀಕರ್ ಯಾಕಿರ್ತದ? ಸ್ವಾಮಿಗಳು ಮಾತಾಡಿದ್ರೆ ಎಲ್ಲಿ ಆಗ್ತದ? ಏನೂ ಆಗೋದಿಲ್ಲ. ಕೇಳೋ ಕಿವಿ ಅದಾವಲ್ಲ, ಅದಕ್ಕೆ ನಾವು ದೊಡ್ಡವರು, ಅದಕ್ಕೆ ದೊಡ್ಡವರು. ಕುರ್ಚಿ ಇರ್ಲಿಕ್ಕಿಲ್ಲ, ನಮ್ಮ ಕುರ್ಚಿ ಅದಾವ, ನಮಗೆ ದೊಡ್ಡವ್ರು ಅಂತಂತಾರ. ಆದ್ರೆ ನಾವಲ್ಲ, ಯಾಕೆ ಕುರ್ಚಿ ಬಿಟ್ಟು ಹೇಳ್ಬೇಕಾಕೈತಿ. ನಿಮ್ಮದು ಹಂಗಲ್ಲ, ಹಿಂಗೆ ಕುಂತೀರಲ್ಲ, ಯಾರು ಎಬ್ಸವ್ರ ಇಲ್ಲಲ್ಲೇ, ಗಟ್ಟಿ ಆದದ್ದದ. ಅದಕ್ಕೆ ನಾವು ದೊಡ್ಡವರು. ಸುಮ್ಮನೆ ಅನಿಸ್ಬೇಕು ಮನಸ್ಸಿನಾಗ, ನಮಗೇನು ಕೊರತಿಲ್ಲ, ಆನಂದವಾಗಿ ದೇವಿ ಅಂತ ಅಂದೇವಿ, ನಾವು ದೊಡ್ಡವರಾಗ್ತೇವಿ. ಇಲ್ಲದಿದ್ರೆ ಸಣ್ಣವರಾಗ್ತೇವಿ. ಅದಕ್ಕೆ ಸಕಲೇಶ ಮಾದರಸ ಹೇಳ್ತಾನೆ, ಆಸೆಯಂಬಿಟ್ಟು ಕಿರಿಯರಿಲ್ಲ, ನಿರಾಸೆಯಂಬಿಟ್ಟು ಹಿರಿಯರಿಲ್ಲ. ಸಾಕ್ಷಾತ್ ಭಗವಂತನೇ ಬಂದು ಏನು ಬೇಕು ಅಂತ ಕೇಳಿದ್ರೆ ಏನೇನು ಬೇಡ, ಇರೋದು ಮಸ್ತದ, ಆನಂದವಾಗದೇವಿ, ಏನು ಬೇಡ ಅಂತ ಹೇಳು ಮಟ್ಟಿಗೆ ನಮ್ಮ ತಯಾರಾಯ್ತು. ನಮ್ಮಷ್ಟು ದೊಡ್ಡವರು ಯಾರದಾರ ಈ ಜಗತ್ನಾಗ? ವಿ ಆರ್ ಗ್ರೇಟರ್ ದೆನ್ ದ ಗ್ರೇಟೆಸ್ಟ್. ಜಗತ್ನಾಗ ಯಾರು ದೊಡ್ಡವರು ಅವ್ರಕ್ಕಿಂತ ನಾವು ದೊಡ್ಡವರಾಗ್ತೇವಿ. ಯಾಕೆ? ನಮ್ಮ ಮನಸ್ಸು ತುಂಬಿರ್ತದ ಅಷ್ಟೆ. ಹಂಗ ಆಗೋ. ಆ ಬಳಿಕ ಮೂರನೇ ಮಾತ ಹೇಳ್ತಾನೆ, ದಯೆಯಂ ಬಿಟ್ಟು ಧರ್ಮವಿಲ್ಲ. ಧರ್ಮ, ಆ ಧರ್ಮ ಈ ಧರ್ಮ ಯಾವುದೆಲ್ಲ ಇರೋದ ಒಂದೇ ಧರ್ಮ. ಯಾವುದು? ದಯಾ. ದಯಾ. ಎಲ್ಲರೇ ಕಷ್ಟದಾಗಿರೋದು ಒಂದು ಪ್ರಾಣಿ ನೋಡಿದ್ರೆ, ಒಂದು ಪಕ್ಷಿ ಕಷ್ಟದಾಗಿರೋದನ್ನ ನೋಡಿದ್ರೆ, ಅದಕ್ಕೆ ನೀರು ಬೇಕಾಗಿದ್ರೆ ಒಂದು ಕಪ್ ನೀರು ತಂದು ಅದರ ಮುಂದೆ ಇಟ್ರೆ ಇದ ಧರ್ಮ. ಹಸಿದ ಬಂದ ಒಬ್ಬ ಮನುಷ್ಯನಿಗೆ, ಒಬ್ಬ ಬಾಲಕನಿಗೆ ಪಾಪ ದಣದು ಆತ ಬಂದಿರ್ತಾನೆ, ಯಾರು ಇರುವುದಿಲ್ಲ. ಇಂಥ ಬಾಲಕ ಬಂದಾಗ ಅವನು ಕರೆದು ಅವನಿಗೆ ಒಂದಿಷ್ಟು ನೀರು ಕೊಟ್ಟು, ಅವನಿಗೆ ಒಂದಿಷ್ಟು ತುತ್ತ ರೊಟ್ಟಿ ಕೊಟ್ಟು ಅವ ಸಂತೋಷ ಪಡೋದನ್ನ ನೋಡಿ ಸಂತೋಷ ಪಟ್ರೆ ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ. ಇದು ಧರ್ಮ. ಧರ್ಮ ಅಂದ್ರೆ ಉಣಸೆ ತಿನಸೆ ಸಂತೋಷ ಪಡಿಸೋದೇ ಧರ್ಮ. ಈಗ ಮನ್ಯಾಗ ಇರ್ತೀರಿ, ಮನ್ಯಾಗ ತಾಯಿ ಏನು ಮಾಡ್ತಾಳ? ಮಗನಿಗೆ ಉಣಿಸ್ತಾಳ, ಗಂಡನಿಗೆ ಉಣಿಸ್ತಾಳ, ಅತ್ತೆಗೆ ಉಣಿಸ್ತಾಳ, ಮಾವನಿಗೆ ಉಣಿಸ್ತಾಳ, ಬಂದವ್ರಿಗೆಲ್ಲ ಉಣಿಸ್ತಾಳ, ಆ ಬಳಿಕ ಉಣ್ತಾಳ. ಎಷ್ಟು ಸಂತೋಷವಾಗಿ ಉಣ್ತಾಳ ಅಂದ್ರೆ ಅಷ್ಟ ಆನಂದ ಇರ್ತದ. ಅದ ಧರ್ಮ, ಅದು ಧರ್ಮ. ಅದು ಎಂಥದಕ್ಕೆ ಧರ್ಮ ಧರ್ಮ ಅಂತ ಕರೀತಾರೆ. ಧರ್ಮದಲ್ಲಿ ಏನದ ಅಂದ್ರೆ ನಿನಗಿರ್ಲಿ ಅನ್ನೋದೇ ಧರ್ಮ, ನನಗಿರ್ಲಿ ಅನ್ನೋದೇ ಅಧರ್ಮ ಅಷ್ಟೆ. ಪ್ರಾರ್ಥನೆ ಮಾಡುವಾಗಲೂ ಸಹಿತ ಆ ಭಾವ ಇರಬೇಕು.
ಹೋಗಿ ಪರಮಾತ್ಮನಿಗೆ ಪ್ರಾರ್ಥನಾ ಮಾಡುವಾಗ ಭಗವಂತನೇ ಒಂದು ದೀಪ ಹಚ್ಚೇನೆ, 4 ಹೂವು ಇಟ್ಟೇನೆ, ಒಂದು ಹಾರ ಹಾಕೇನೆ, ಎಡೆ ಹಿಡ್ದೇನೆ, ಭಗವಂತನೇ ನನಗೊಂದಿಷ್ಟು ಆಶೀರ್ವಾದ ಮಾಡು. ಏನು ಒಂದ ಭಗವಂತ ಹೇಳಿ? ಎಲ್ಲಿಂದ? ವಿಜಾಪುರದಿಂದ ಮೇಘ ಬರ್ತಾವೇನು? ಏನು ಬೆಂಗಳೂರವ್ರು ಕಳಿಸ್ತಾರೇನು? ಗೌರ್ಮೆಂಟ್ ಕಳಿಸ್ತದೇನು? ಇಲ್ಲ, ಮೇಘ ಬರೋದು ಅಲ್ಲಿ ಸಾಗರ, ಹಿಂದೂ ಮಹಾಸಾಗರದಿಂದ ಮೇಘ ಬರೋದು, ಈ ಕಡೆ ದಕ್ಷಿಣ ಪಶ್ಚಿಮ ಮಹಾಸಾಗರದಿಂದ, ಈ ಕಡೆ ಪೂರ್ವ ಮಹಾಸಾಗರದಿಂದ. ಅಲ್ಲಿಂದ ನೀರು ಆಕಾಶಕ್ಕೇರಿ 1000 ಕಿಲೋಮೀಟರ್ ಹಾಯ್ದು ಆಕಾಶದೊಳಗೆ ಹಾಗೆ ತುಂಬಿಕೊಂಡು ಎಲ್ಲದ ಜಗಜೇವಣಿ ಅಂತ ನೋಡಿ ಅಲ್ಲಿ ಸುರಿಸ್ತದಲ್ಲ. ಎಂಥ ಅದ್ಭುತ ಕೆಲಸ ಇರಬೇಡದ? ಎಲ್ಲ ನಿಸರ್ಗದಲ್ಲಿ ಬಹಳ ಅದ್ಭುತ ಕೆಲಸ ನಡೀತಾ ಇರ್ತದೆ. ನಿಮಗೆ ಒಂದು ನಳ ಇದ್ರೆ ನಳ ಹಾಕಿರ್ತಾರೆ, ನೀರೇ ಇರೋದಿಲ್ಲ. ಇಲ್ಲ, ಟ್ಯಾಂಕ್ ಇರ್ತದೆ, ಖಾಲಿನೇ ಇರ್ತದೆ. ಇದು ಹಂಗಲ್ಲ, ಎಲ್ಲಿಂದರೇ ಬರ್ತದ? ಆಕಾಶದಾಗಿಂದ ಬರ್ತದೆ. ಪೈಪ್ ಯಾರು ಹಾಕಿಲ್ಲ, ಯಾರು ಅದಕ್ಕೆ ಇದು ಕಟ್ಟಿಲ್ಲ. ಟ್ಯಾಂಕ್ ಕಟ್ಟಾರೇನು? ಏನಿಲ್ಲ, ಆಕಾಶ ಸುಮ್ಮನೆ ಹೇಗೆ ಆಕಾಶದಾಗ ತೇಲಿ ಎಲ್ಲಾ ಕಡೆ ತೇಲಿ ಹೋಗಬೇಕಲ್ಲ, ಇಡೀ ಜಗತ್ತಿನ ತುಂಬ ತೇಲಬೇಕಲ್ಲ. ಅಲ್ಲಲ್ಲೇ ತೇಲಿ ಒಂದಿಷ್ಟು ಅಲ್ಲೇ ಒಂದಿಷ್ಟು ಇಲ್ಲೇ ಹಂಚುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಆಗ್ತದೆ. ಹಂಗ ಬೀಳ್ತಾ ಹೋಗ್ತದೆ. ನಾವು ಭಾವಿಸಿಕೊಂಡಿರಬೇಕು, ಏನ್ ನಮಗೆ ದೇವರು ಕೊಟ್ಟಾನ ಅದನ್ನ ಚೆನ್ನಾಗಿ ರಕ್ಷಿಸಿ ಅದನ್ನ ಬಳಸೋದದ. ಆ ಬಳಿಕ ನಾವು ಒಂದಿಲ್ಲ ಒಂದು ಬೇರೆ ಬೇರೆ ಉದ್ಯೋಗಗಳನ್ನ ಕಲಿಯೋದದ, ಸ್ವಚ್ಛ ಜೀವನ ಸಾಗಿಸೋದದ. ಈ 3 ಕೆಲಸ ಆಯ್ತು ಅಂದ್ರೆ ನಮ್ಮ ಜೀವನ ಹಸನಾಗ್ತದೆ, ಶ್ರೀಮಂತ ಆಗ್ತೇವೆ. ಇಂಥ ಒಂದು ಕಾರ್ಯ ಆಗಬೇಕು. ಅದಕ್ಕೆ ಸಹಕಾರಿಗಳು ನಿಮ್ಮ ಎಲ್ಲ ಹಿರಿಯರದಾರಲ್ಲ, ಇಲ್ಲಿ ಕೂತಾರಲ್ಲ, ಇವರು ಆ ಬಳಿಕ ಕೆಳಗೆ ಕೂತವರು ಎಲ್ಲರೂ ಯಾರಿಗೆ ಸಾಮರ್ಥ್ಯ ಅದ ಅವರೆಲ್ಲ ಸಹಕರಿಸೋದದ, ಈ ನಾಡನ್ನ ಕಟ್ಟೋದದ, ಜನರ ಸೇವೆಯನ್ನ ಮಾಡೋದದ. ಏನು ಸಾಧ್ಯವೋ ಮಾಡೋದು ಅಷ್ಟೆ. ಏನು ಸಾಧ್ಯವೋ ಮಾಡೋದು, ಏನು ಬಂತೋ ನಗನಗತ ಸ್ವೀಕಾರ ಮಾಡೋದು. ಅವಾಗ ನಿಸರ್ಗಿಷ್ಟು ಸಂತೋಷ ಪಡ್ತದೆ. ಎಷ್ಟು ಒಳ್ಳೆಯವರಪ್ಪ ಇವರೆಲ್ಲ, ಇವ್ರಿಗೆ ತಣ್ಣಗಿಡಬೇಕು ಅಂತ ತಿಳ್ಕೊಂಡು ತಣ್ಣಗೆ ಮಾಡ್ತದ. ಹಂಗ ಊರುಗಳೆಲ್ಲ ಬೆಳಿಬೇಕು. ನಿಮ್ಮೂರ ನಾನು ಬಹಳ ವರ್ಷಗಳ ಹಿಂದೆ ಬಂದಿದ್ದೆ, ಗೊತ್ತದ ನಿಮಗೆ? ಈಗಿದ್ದವ್ರು ಯಾರೂ ಇಲ್ಲವ, ಅವಾಗಿದ್ದರು. ಇಲ್ಲಿ ನಿಮ್ಮ ಗೌಡ್ರು ಅದಾರಲ್ಲ, ಅವರೆಲ್ಲ ಬಹಳ ಮಾಡಿದ್ರು, ಅವಾಗಿನ ಕಾಲಕ್ಕೆ ಬಹಳ ಚೆನ್ನಾಗಿ ಮಾಡಿದ್ರು. ಈಗೆಲ್ಲ ಊರ ಬಹಳಷ್ಟು ಬೆಳೆದದ, ಬಹಳ ಚೆನ್ನಾಗ್ಯದ. ಊರು ಸ್ವಚ್ಛ ಇಡಬೇಕು, ಭಾಳ ಸ್ವಚ್ಛ ಇಡಿ ಊರು, ಬಹಳ ಸ್ವಚ್ಛ. ಎಷ್ಟು ಸ್ವಚ್ಛ ಅಂದರೆ ರೋಗಗಳು ಊರಾಗ ಅವು ಹಣಿಕೆ ಹಾಕಬಾರದು, ಅಷ್ಟು ಸ್ವಚ್ಛ ಊರಾಗಿಡೋದು. ರೋಗಗಳು ಎದರಿಂದ ಬರ್ತಾವು ಅಂದರೆ, ಹೊಲಸಿತ್ತು ಅಂದರೆ, ನೀರು ಹೊಲಸಾದ್ರೆ, ಅನ್ನ ಹೊಲಸಾದ್ರೆ, ಮಣ್ಣು ಹೊಲಸಾದ್ರೆ, ಗಾಳಿ ಹೊಲಸಾದ್ರೆ ರೋಗಗಳು ಬರ್ತಾವೆ. ಅವು ಹೊಲಸ ಆಗದಂಗೆ ನಾವು ಮಾಡಿಬಿಟ್ರೆ ರೋಗಗಳೇ ಕಡಿಮೆ ಆಗ್ತಾವೆ. ಅಂಥದ್ದೊಂದು ಕೆಲಸ ಈ ಊರಲ್ಲಿ ಆಗಬೇಕು. ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಊರೆಲ್ಲ ರಸ್ತೆಗಳು ಸ್ವಚ್ಛ. ಪ್ರತಿಯೊಂದು ಮನೆಗೆ ಒಂದು ಶೌಚಗ್ರಹ ಕಟ್ಕೋಬೇಕು. ದೇವರ ಮನೆ ಸ್ವಲ್ಪ ಕಡಿಮೆ ಆದ್ರೆ ಚಿಂತಿಲ್ಲ, ಶೌಚಗ್ರಹ ಇರಬೇಕು. ಅದು ಆರೋಗ್ಯ ದೇವತಾ. ಅದು ಆರೋಗ್ಯ ದೇವತೆ, ಅದೊಂದು ದೇವತಾ. ಇತ್ತೀಚೆಗೆ ಅದು ಇರೋದ ಶೌಚಗ್ರಹದಾಗ. ಅಷ್ಟು ಸ್ವಚ್ಛ ಶೌಚಗ್ರಹ ಮಾಡಬೇಕು. ಅದರಿಂದ ಎಲ್ಲರ ಆರೋಗ್ಯವು ಸುಧಾರಿಸ್ತದೆ. ನಿರ್ಮಲ ಗ್ರಾಮ ಅಂತ ಬಂದದಲ್ಲ, ಈಗ ಕೇಳಿರನ್ನ, ನಿರ್ಮಲ ಗ್ರಾಮ ಅಂತ ಬಂದ. ಅಂಥ ಗ್ರಾಮವನ್ನು ನೀವೆಲ್ಲ ಕಟ್ಟಬೇಕು. ಕೊನೆಯದಾಗಿ ನಾವೊಂದು 4 ಮಾತು ಹೇಳಿದೆ, ನೆನಪು ಉಳಿದಿರ್ಬೇಕು. ಏನು ತಿನ್ನಬೇಕು ಅದನ್ನ ತಿನ್ನಬೇಕು, ಗೊತ್ತಾಗ್ತದಲ್ಲ. ಹಾಲು ಕುಡಿಬೇಕು, ಹಾಲು ಕೊಡೋದನ್ನು ತಿನ್ನಬಾರ್ದಷ್ಟು, ಗೊತ್ತಾಗತ್ತಲ್ಲ. ಈಗ ಏನು ತಿನ್ನಬೇಕು ಅದನ್ನ ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು. ಏನು ಕುಡಿಬೇಕು ಅದನ್ನೇ ಕುಡಿಬೇಕು, ಏನು ಕುಡಿಬಾರ್ದು ಅದನ್ನೇ ಕುಡಿಬಾರ್ದು. ಏನು ಮಾಡಬೇಕು ಅದನ್ನೇ ಮಾಡಬೇಕು, ಏನು ಮಾಡಬಾರದೋ ಅದನ್ನು ಮಾಡಬಾರದು. ಹೇಗೆ ಇರಬೇಕೋ ಹಾಗೆ ಇರಬೇಕು. ಅಣ್ಣ ತಮ್ಮ ಅಕ್ಕ ತಂಗಿ ಅನ್ಕೋತ ಪ್ರೇಮದಿಂದ ಮಾತಾಡ್ಕೊಂತ ಇರೋದು. ಎದ್ದು ಕೂಡಲೇ ಜಗಳ ಮಾಡ್ಕೊಂತ ಅವ್ರಿಗೆ ಭೇಟಿಯಾದ್ರೆ ಅವ್ರು ಕೂಡ ಜಗಳ, ಇವ್ರಿಗೆ ಭೇಟಿಯಾದ್ರೆ ಇವ್ರು ಕೂಡ ಜಗಳ. ಊರು ತುಂಬ ಜಗಳ. ಯಾರಿಂದ ಏನೂ ಇಲ್ಲ, ಇಬ್ರು ಗಂಟು ಬಿದ್ರು ಅಂದ್ರೆ ಊರೆಲ್ಲ ಗದ್ದಲ ಮಾಡ್ಕೋತ ಆಗ ಹಿಂಗಾಗಬಾರ್ದು. ಊರು ಶಾಂತವಾಗಿರಬೇಕು. ಊರಾಗ ಯಾರು ಅದಾರ ಇಲ್ಲ,
ಅನ್ನುವಷ್ಟು ಶಾಂತವಾಗಿರೋದು. ಹಂಗೆ ಈ ಊರ ಆಗಲಿ ಅಂತ ಹಾರೈಸ್ತೇನೆ. ನಿಮ್ಮನ್ನೆಲ್ಲ ನೋಡಕ್ಕೆ ಬರಬೇಕು ಅಂತ ನಿಮ್ಮೆಲ್ಲ ಹಿರಿಯರು ಬಹಳ ಬಹಳ ಬೆನ್ನತ್ತಿದ್ರು. ನಮ್ಮ ಊರು ನೋಡ್ಬರ್ರಿ ಅಂತ ಅವ್ರದ್ದು. ನಮ್ಮ ಊರು ನೋಡ್ಬರ್ರಿ, ನಮ್ಮ ಸಾಲಿ ನೋಡ್ಬರ್ರಿ, ನಮ್ಮ ಹುಡುಗರು ನೋಡ್ಬರ್ರಿ ಅಂತ ಕರೆದ್ರು. ನಾನು ಬರ್ತೀನಿ ಅಂತ ಹೇಳಿದ್ದೆ ಮೊನ್ನೆ. ನಮಗೂ ಬಿಸಿಲ, ಮಳೆ, ಗಾಳಿ ಇವೆಲ್ಲ ಹತ್ತಾವಲ್ಲ. ಗಾಳಿ ಒಂದೇ ಥರ ಬೀಸೋದಿಲ್ಲ, ಎತ್ತರೆ ಗಾಳಿ ಬೀಸ್ತದೆ, ಆ ಕಡೆ ಹೋಗ್ತದೆ, ನಮಗೂ ಒಯ್ದಾಟ ಆಗ್ತದೆ. ಅದಕ್ಕೆ ಇಂದು ಚಲೋ ಗಾಳಿ ಇತ್ತು, ಅದಕ್ಕೆ ಇಲ್ಲಿ ಬಂದಿದ್ದು. ಮತ್ತು ನೀವು ಇದೇ ಊರವರಲ್ಲ, ಇಷ್ಟು ಜನ ಈ ಊರಾಗ ಹಿಡಿಯೋದು ಇಲ್ಲ. ಎಲ್ಲ ಸುತ್ತಮುತ್ತ ಊರುಗಳಿಂದ ಬಂದಿರಿ. ಎಲ್ಲಿದ್ರೇನು ನಾವೆಲ್ಲರೂ ಒಂದೇ ಅಲ್ಲೇನು, ಎಲ್ಲ ಊರುಗಳು ಒಂದು. ಎಲ್ಲ ಊರುಗಳು ಒಳ್ಳೆವಾಗಬೇಕು, ಚಲೋ ಆಗಬೇಕು. ನೀವೇನು ಬಂದಿರಲ್ಲ ಇಷ್ಟು ಜನ, ನಕ್ಕೋತ ನಿಮ್ಮ ಊರಿಗೆ ಹೋಗ್ರಿ, ನಿಮ್ಮ ಮನೆಗೆ ಹೋಗ್ರಿ, ಅವಾಗೇನಾಗ್ತದೆ, ಇಡೀ ಜೀವನವೇ ಬದಲಾಗಿ ಬಿಡ್ತದೆ. ನಕ್ಕೋತ ಹೋಗಿ ಏನಿದ್ರು ನಕ್ಕೋತ. ಬಿಸಿಲಾಗ ಕುಂತಿರಲ್ಲ, ನಕ್ಕೋತ ಕೂತಿರಲ್ಲ. ಈಗ ಕೆಟ್ಟ ಬಿಸಿಲದ, ನಮಗೆ ನೋಡೋರಿಗೆ ಇಷ್ಟು ಬಿಸಿಲು ಅನ್ನಿಸ್ತದೆ. ನಮಗೇನೋ ಯಾವುದೋ ಒಂದು ತಟ್ಟಿ ಮ್ಯಾಗ ಹಾಕ್ಯಾರ ಒಂದು ಅರಿವಿ, ಅದು ಅರಿವಿ ಸ್ವಲ್ಪ ಬಿಡ್ತದ ಒಳಗೆ, ಬಿಸಿಲು ಸ್ವಲ್ಪ ಹೊರಗೆ ಬಿಡ್ತದೆ. ನಿಮ್ಮದು ಹಂಗಲ್ಲ, ಪೂರ್ಣ ಬಿಸಿಲಾಗದಿರಿ, ಆದರೂ ನಕ್ಕೋತದಿರಿ. ಇದು ಜೀವನ, ಇದು ಸಂತ ಜೀವನ, ಜ್ಞಾನಿಯ ಜೀವನ. ಜೀವನದಲ್ಲಿ ಕಷ್ಟಗಳು ಬರ್ತಾವ, ನಕ್ಕೋತ್ ಅವುಗಳನ್ನು ಎದುರಿಸಿ ಸಂತೋಷದಿಂದ ಬಾಳಿ ಬದುಕಿ ಜೀವನವನ್ನು ಕಟ್ಟಿಕೊಳ್ಳೋದು. ಅಂಥದ್ದೊಂದು ಜೀವನ ನಿಮ್ದೆಲ್ಲ ಆಗಲಿ ಅಂತ ಹಾರೈಸ್ತೇನೆ. ಎಲ್ಲ ಸ್ವಾಮಿಗಳು ಮಾತನಾಡಿದರು, ಬಹಳ ಚಲೋ ಮಾತುಗಳನ್ನು ಹೇಳ್ಯಾರ. ನಿಮ್ಮ ಇಬ್ಬರು ನಾಯಕರು ಅವರು ಒಳ್ಳೆಯ ಮಾತುಗಳನ್ನು ತಮಗೆಲ್ಲ ಆಡಿದ್ದಾರೆ. ನಿಮ್ಮ ಕಾರ್ಯಕರ್ತರು ಬಹಳ ಕಷ್ಟಪಟ್ಟರು, ಬಹಳ ಪರಿಶ್ರಮ ಮಾಡಿ ಬಹಳ ಸಲ ಬಂದರು, ಹೇಳಿದರು, ಮಾಡಿದರು. ಅದನ್ನೆಲ್ಲ ನೋಡಿದರೆ ನಾವು ತಡ ಮಾಡೋದು ಸ್ವಲ್ಪ ತೊಂದರೆನೇ. ಅಷ್ಟು ಅವರು ಕಷ್ಟಪಟ್ಟಿದ್ದಾರೆ, ಪರಿಶ್ರಮ ಮಾಡಿದ್ದಾರೆ. ಅವರಿಗೂ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ವಂದನೆಗಳು.